ವರದಾಶಂಕರ ವ್ರತ ಕಥಾ ನಿರೂಪಣ ದ್ವಿತೀಯ ಅಧ್ಯಾಯ. ಸುತ ಪೌರಾಣಿಕನು ಶೌನಕರಿಗೆ ಹೇಳುತ್ತಾನೆ. ಶೌನಕರೇ, ಷಣ್ಮುಖನು ಹಿಂದೆ ಹೇಳಿದಂತೆ ಅಗಸ್ತ್ಯನಿಗೆ ಶ್ರೀ ವರದಾಶಂಕರ ವ್ರತದ ಮಹಿಮೆಯ ಕಥೆಯನ್ನು ಹೇಳಲಾಗಿ ಕೇಳಿ ಪರಮಾನಂದ ಭರಿತನಾದ ಅಗಸ್ತ್ಯನು, ಷಣ್ಮುಖ ದೇವನೇ, ಶ್ರೀ ವರದಾಶಂಕರ ವ್ರತ ಮಹಿಮೆಯನ್ನು ಕೇಳಿ ಧನ್ಯನಾದೆನು, ಕೃತಾರ್ಥನಾದೆನು. ಆದರೂ ಇನ್ನೂ ಆ ಕಥೆಯ ತೃಪ್ತಿ ಸಾಲದಾಗಿದೆ. ಆದ್ದರಿಂದ ಮತ್ಯಾರು ಈ ವ್ರತವನ್ನು ಮಾಡಿ ಸಫಲ ಮನೋರಥರಾದರು ಅಂತಹ ಪುಣ್ಯಾತ್ಮರ ಮತ್ತೊಂದು ಕಥೆಯನ್ನು ಹೇಳಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಬೇಡಿಕೊಂಡನು. ಆಗ ಷಣ್ಮುಖನು, ಅಗಸ್ತ್ಯನೇ, ನಿನ್ನ ಅಪೇಕ್ಷೆಯಂತೆ ಮತ್ತೊಂದು ಶ್ರೀ ವರದಾಶಂಕರನ ಮಹಿಮೆಯ ಕಥೆಯನ್ನು ಹೇಳುತ್ತೇನೆ. ಮಕ್ಕಳಿಲ್ಲದವರು ಈ ವ್ರತವನ್ನು ಆಚರಿಸಿದ್ದಲ್ಲಿ ಅವರು ನಿಜವಾಗಿಯೂ ಮಕ್ಕಳನ್ನು ಪಡೆಯುವರು. ಈ ಬಗ್ಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಕಥೆಯೇ ಸಾಕ್ಷಿಯಾಗಿದೆ. ಮೊದಲೊಂದು ಸಮಯ ಸರ್ವೇಶ್ವರನಾದ ಶಂಕರನ ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡುವ ಅಧಿಕಾರವನ್ನು ಕೊಟ್ಟನು. ಆ ಪ್ರಕಾರ ಬ್ರಹ್ಮನು ಸೃಷ್ಟಿಯನ್ನು ಮಾಡಿದನು. ಆದರೆ ಸೃಷ್ಟಿ ಕಾರ್ಯವು ಅವನಿಂದ ಸರಿಯಾಗಲಿಲ್ಲ. ಆಗ ಬ್ರಹ್ಮನು ಚಿಂತಾಕ್ರಾಂತನಾಗಿ ವಿಷ್ಣುವನ್ನು ಸ್ತುತಿಸಿದನು. ಆಗ ವಿಷ್ಣುವು ಪ್ರಕಟನಾಗಿ, ಸೃಷ್ಟಿಕರ್ಮ ನಿರತನಾದ ಬ್ರಹ್ಮನೇ, ಈ ಮೊದಲು ನೀನು ಶ್ರೀ ವರದಾಶಂಕರ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿ ಈವರೆಗೂ ಆ ವ್ರತವನ್ನು ಮಾಡಲಿಲ್ಲ. ಅಂತೆಯೇ ನಿನ್ನ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯದಾಗಿದೆ. ಯಾವ ಶ್ರೀ ವರದಾಶಂಕನ ಕೃಪಾ ಪ್ರಸಾದದಿಂದ ನಾನು ವೈಕುಂಠದಲ್ಲಿ ವೈಭವಶಾಲಿಯಾಗಿರುವೆನೋ, ಯಾವ ಸರ್ವೇಶ್ವರನ ವ್ರತ ಪ್ರಭಾವದಿಂದ ದೈತ್ಯರೆಂದು ಕೊಂದು ನಿಷ್ಕಂಟಕನಾಗಿರುವನೋ, ಆ ದೇವಾದಿದೇವನಾದ ಶಾಂಬಶಿವನ ಅನುಗ್ರಹವಿಲ್ಲದೆ ನೀನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯಲಾರದು. ಆದ್ದರಿಂದ ನೀನು ಕೂಡಲೇ ಶ್ರೀ ವರದಾಶಂಕರ ವ್ರತವನ್ನು ಮಾಡು. ನಿನ್ನ ಸೃಷ್ಟಿ ಕಾರ್ಯವು ಸಫಲವಾಗುವುದೆಂದು ನುಡಿದನು. ಮುಂದೇನಾಗುವುದೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ಅಗಸ್ತ್ಯನೇ, ವಿಷ್ಣುವು ಹೇಳಿದ್ದನ್ನು ಕೇಳಿ ಬ್ರಹ್ಮನು ವಿಧಿಪೂರ್ವಕವಾಗಿ ಭಾವವಿಮೋಚಕವಾದ ಭವಾನಿದವನ ವ್ರತವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದನು. ಆ ಕ್ಷಣವೇ ಭಗವಾನ್ ಶ್ರೀ ವರದಾಶಂಕರನು ಪ್ರಸನ್ನನಾಗಿ, ಬ್ರಹ್ಮನೇ, ನಿನ್ನ ವ್ರತನಿಷ್ಠೆಯಿಂದ ಸಂತುಷ್ಟನಾದನು, ನಿನಗಾವ ಬರಬೇಕು ಬೇಡೆಂದನು. ದೇವಾದಿದೇವನಾದ ವರದಾಶಂಕರನೇ, ನಾನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯುವಂತೆಯೂ ಭೂಲೋಕದಲ್ಲಿ ಯಾರು ಈ ನಿನ್ನ ವರದಾಶಂಕರ ವ್ರತವನ್ನು ಮಾಡುವರೋ ಅವರ ಎಲ್ಲ ಮನೋರಥಗಳು ಪೂರ್ಣವಾಗುವಂತೆಯೂ ವರಪ್ರದಾನ ಮಾಡೆಂದು ಬ್ರಹ್ಮನು ಬೇಡಿಕೊಂಡನು. ಆಗ ಶಂಕರನು, ಬ್ರಹ್ಮನೇ, ಆ ವ್ರತ ಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿಯು ಸುಸ್ಥಿರವಾಗುವುದು. ಲೋಕದಲ್ಲಿ ಯಾರು ಈ ವ್ರತವನ್ನಾಚರಿಸುವರೋ ಅವರಿಗೆ ಸಂತಸ, ಧನಧಾನ್ಯ, ಸಂಪತ್ತು, ಸಮೃದ್ಧಿಯಾಗುವುದು. ಬಂಜೆಯಾದವಳು ಭಕ್ತಿಪೂರ್ವಕವಾಗಿ ಈ ವ್ರತವನ್ನು ಮಾಡಿದ್ದಲ್ಲಿ ಅವಳು ಮಕ್ಕಳನ್ನು ಪಡೆಯುವಳು. ಗರ್ಭಸ್ರಾವದಿಂದ ಮಕ್ಕಳಾಗದೆ ಬಳಲುವ ನಾರಿಯರು ಸುಪುತ್ರರನ್ನು ಪಡೆದು ಧನ್ಯರಾಗುವರು. ವಿದ್ಯಾರ್ಥಿಗಳು ಈ ವ್ರತವನ್ನಾಚರಿಸಿ ಸಫಲ ಮನೋರಥರಾಗುವರು. ವೀರರು ಜಯಶಾಲಿಗಳಾಗುವರು. ಒಟ್ಟಾರೆ ಈ ವ್ರತವು ಕಲಿಕಲ್ಪತರುವಾಗಿದೆ. ಹೀಗೆ ಶಿವನು ಬ್ರಹ್ಮನಿಗೆ ವರಪ್ರದಾನ ಮಾಡಿ ಕಣ್ಮರೆಯಾದನೆಂದು ಷಣ್ಮುಖರು ಬ್ರಹ್ಮನಿಗೆ ಹೇಳಿ ಮತ್ತೊಂದು ಕಥೆಯನ್ನು ಹೇಳಲಾರಂಭಿಸಿದನು. ಷಣ್ಮುಖನು ಅಗಸ್ತ್ಯನಿಗೆ ಬೋಧಿಸಿದ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿರೆಂದು ಸುತ ಪೌರಾಣಿಕನು ಶೌನಕಾದಿ ಋಷಿಗಳಿಗೆ ಹೇಳತೊಡಗಿದನು. ಸತ್ಕಥಾ ಶ್ರವಣಾಕ್ಷಿಗಳಾದ ಶೌನಕರೇ, ಪೂರ್ವಕಾಲದಲ್ಲಿ ವಿಶ್ವವಸು ಎಂಬುವನ ಮಗನಾದ ಕುಬೇರನೆಂಬುವನು ಲೋಕವಿಖ್ಯಾತನಾಗಿದ್ದನು. ಅವನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಬೇಡಿದನು. ಅವನು ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಅವನಿಗೆ ಮಹದೈಶ್ವರ್ಯಯುಕ್ತವಾದ ಲಂಕಾ ರಾಜ್ಯವನ್ನು ಕೊಟ್ಟನು ಮತ್ತು ಪುಷ್ಪಕವೆಂಬ ವಿಮಾನವನ್ನು ದಯಪಾಲಿಸಿದನು. ಹೀಗೆ ಬ್ರಹ್ಮನು ವರಪ್ರದಾನದಿಂದ ನಾನಾ ವಿಧ ಸಂಪತ್ತನ್ನು ಪಡೆದು ಕುಬೇರನು ಭೋಗಭಾಗ್ಯಗಳ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು. ಆ ಸಮಯದಲ್ಲಿ ಪಾತಾಳ ಲೋಕದಿಂದ ರಾವಣನಾದ ಬಂಧುಗಳಾದ ಕೇವಲ ರಾಕ್ಷಸರು ಭೂಲೋಕಕ್ಕೆ ಬಂದು ಲಂಕಾ ನಗರದ ಒಡೆಯನಾದ ಕುಬೇರನ ಐಶ್ವರ್ಯವನ್ನು ನೋಡಿ ಬೆರಗಾಗಿ, ಅಯ್ಯೋ, ನಮ್ಮ ರಾವಣನಿಗೆ ಈ ಐಶ್ವರ್ಯ ಬರಬಾರದೆ ಎಂದು ಅಸೂಯೆಪಟ್ಟು ರಾವಣ ಬಳಿಗೆ
ಬಂದು ಹೀಗೆ ಹೇಳಿದರು: ಓ ಬಂಧುವಾದ ರಾವಣನೇ, ಭೂಲೋಕದಲ್ಲಿ ಲಂಕಾನಗರದ ಅಧಿಪತಿಯಾದ ಕುಬೇರನ ಐಶ್ವರ್ಯಕ್ಕೆ ಎಣೆಯೇ ಇಲ್ಲ. ಅವನ ಮುಂದೆ ನಮ್ಮ ಬಾಳು ನಿರರ್ಥಕ. ಬಲಶಾಲಿಗಳಾದ ನಾವು ದಾರಿದ್ರ್ಯದಲ್ಲಿ ಜೀವಿಸಬೇಕೇ? ಛೀ, ಈ ನಮ್ಮ ಹೀನ ಜೀವಿತಕ್ಕೆ ಧಿಕ್ಕಾರವಿರಲಿ ಎಂದು ನುಡಿಯಲಾಗಿ ರಾವಣನು ಬಂಧುಗಳೇ, ನೀವಾಡುವುದು ಯೋಗ್ಯವಾಗಿದೆ. ಆದರೆ ನಾವು ಪರರ ಸಂಪತ್ತನ್ನು ನೋಡಿ ಅಸೂಯೆಪಟ್ಟು ಆಸೆಗೊಳಗಾಗುವುದಕ್ಕಿಂತ ಅದಕ್ಕಿಂತಲೂ ಮಿಗಿಲಾದ ಸಂಪತ್ತನ್ನು ದೊರಕಿಸುವ ಅಪೇಕ್ಷೆಯುಳ್ಳವರಾಗಿ ಆ ಪ್ರಯತ್ನವನ್ನು ಮಾಡಬೇಕು. ಅಂತಹ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾಧಿದೇವನಾದ ಮಹಾದೇವನನ್ನು ಶಾಂಬ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು. ಶಿವಾನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಯಾವನು ಸಂಪತ್ತಿನಿಂದ ಬಾಳಲಾರ. ಆದ್ದರಿಂದ ನಾನು ದೇವಾದಿದೇವನಾದ ಶಂಕರನ ತಪಸ್ಸಿನಿಂದ ಒಲಿಸಿ ಬೇಕಾದ ಸಂಪತ್ತುಗಳನ್ನು ದೊರಕಿಸುವೆನೆಂದು ರಾವಣನ ತಪಸ್ಸಿಗೆ ಹೋದನು. ಅವನು ಎಲ್ಲಿ ತಪಸ್ಸು ಮಾಡಿದನೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ರಾವಣನೇ ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸು ಮಾಡಿದನು. ಆದರೂ ಶಿವನ ಕರುಣೆಯಾಗಲಿಲ್ಲ. ಆಗ ಅವನ ಭಕ್ತ್ಯುದ್ರೇಕದಿಂದ ಶ್ರೀಶಂಕರನಿಗೆ ತನ್ನ ಶಿರಗಳನ್ನು ಕಡಿದು ಕಮಲ ಪುಷ್ಪವಾಗಿ ಅರ್ಪಿಸಿದನು. ಅದನ್ನು ಕಂಡ ದೇವತೆಗಳು ನಡುಗಿದರು. 10,000 ವರ್ಷ ಪರ್ಯಂತ ತಪಸ್ಸು ಮಾಡಿದರೂ ಅವನ ತಪಸ್ಸು ಫಲಿಸಲಿಲ್ಲ. ಆ ಸಮಯದಲ್ಲಿ ದೇವರ್ಷಿ ನಾರದರು ಬಂದು ರಾವಣನನ್ನು ಕಂಡನು. ದೈತ್ಯರಾಜನಾದ ರಾವಣನು ನಾರದರಿಗೆ ನಮಸ್ಕರಿಸಿ ಇಂತೆಂದನು: ದೇವರ್ಷಿ ನಾರದರೇ, ತಮ್ಮ ದರ್ಶನದಿಂದ ಧನ್ಯನಾದೆನು. ನಿಮ್ಮಂಥ ಸಮಚಿತ್ತರಾದ ತತ್ಪುರುಷರ ದರ್ಶನವು ದುರ್ಬಲ ಮಹಾಮುನಿಗಳೇ. ನಾನಿಲ್ಲಿ ಬಹುದಿವಸಗಳಿಂದ ಕೈಲಾಸನಾಥನ ಕೃಪೆಗಾಗಿ ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಆದರೂ ಪರಶಿವನ ಅನುಗ್ರಹವು ನನಗಾಗಲಿಲ್ಲ. ಅವನ ಅನುಗ್ರಹಕ್ಕಾಗಿ ನಾನು ಮುಂದೇನು ಮಾಡಲಿ? ನಾನವನ ದಯೆಗೆ ಪಾತ್ರನಾಗುವುದಕ್ಕೆ ಮತ್ತು ಬೇರೆ ಯಾವುದಾದರೂ ಉಪಾಯವಿದ್ದರೆ ನನಗೆ ಮಾರ್ಗದರ್ಶನ ಮಾಡಿರೆಂದು ಬೇಡಿಕೊಂಡನು. ದೈತ್ಯ ಶ್ರೇಷ್ಠನಾದ ರಾವಣನೇ, ನಿನ್ನ ಮನೋರಥ ಸಿದ್ಧಿಗೆ ಬೇರೊಂದು ಮಾರ್ಗವಿದೆ. ಆ ಮಾರ್ಗದಿಂದ ನೀನು ಹೋದಲ್ಲಿ ನಿನ್ನ ಇಚ್ಛೆ ನೆರವೇರುವುದು. ತಪಸ್ಸು ಹಾಗೂ ಯೋಗ ಮಾರ್ಗಗಳಿಂದ ಶಿವಾನುಗ್ರಹವಾಗುವುದಕ್ಕೆ ಬಹುಕಾಲ ಬೇಕು. ನೀನು ಭಕ್ತಿಯಿಂದ ಶ್ರೀ ವರದಾಶಂಕರ ವ್ರತವನ್ನು ಆಚರಿಸಿದ ಕೂಡಲೇ ನಿನಗೆ ಶಿವಾನುಗ್ರಹವಾಗಿ ನಿನ್ನ ಇಷ್ಟ ನೆರವೇರುವುದು. ಆದ್ದರಿಂದ ನೀನು ತಪಸ್ಸನ್ನು ಬಿಟ್ಟು ಶ್ರೀ ವರದಾಶಂಕರ ವ್ರತವನ್ನು ಮಾಡೆಂದು ಹೇಳಿದನು. ವರದಾಶಂಕರ ವ್ರತವನ್ನು ಮಾಡೆಂದು ನಾರದನು ಹೇಳಲಾಗಿ ರಾವಣನು ಅಂದಿದ್ದು: ದೇವಮುನಿ ನಾರದರೆ, ಶ್ರೀ ವರದಾಶಂಕರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ನಿಯಮಗಳೆಂತೂ ಅದೆಲ್ಲವನ್ನು ಹೇಳಬೇಕೆಂದು ರಾವಣನು ಕೇಳಿಕೊಂಡನು. ಆಗ ನಾರದನು: ರಾವಣೇಶ್ವರ, ಆ ವ್ರತ ವಿಧಾನವನ್ನು ಶಾಂಬಶಿವನ ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮನಿಗೆ ಈ ರೀತಿಯಾಗಿ ಹೇಳಿದ್ದಾನೆ: ಪರಿಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸಾರಣಿಯನ್ನು ಹಾಕಿ ರಂಗವಲ್ಲಿಯಿಂದ ಅಲಂಕರಿಸಿ ರಂಭಸ್ತಂಭಗಳಿಂದಲೂ ಆಮ್ರಫಲಗಳಿಂದಲೂ ಮಂಟಪ ರಚಿಸಿ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ಹಕ್ಕಿಯನ್ನು ಹರವಿ ಅಷ್ಟದಳ ಕಮಲವನ್ನು ಬರೆದು ಶುದ್ಧೋದಕದಿಂದ ತುಂಬಿದ ಒಂದು ತಾಮ್ರದ ಕಲಶವನ್ನು ಸ್ಥಾಪಿಸಬೇಕು. ಆ ಕಲಶದ ಮೇಲೆ ಒಂದು ಹರವಾದ ತಾಮ್ರದ ತಟ್ಟೆನಿಟ್ಟು ಅದರಲ್ಲಿ ಅಕ್ಕಿಯನ್ನು ಸುರಿವಿ ಅದರಲ್ಲಿ ಅಷ್ಟದಳ ಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳ್ಳಿಯಿಂದ ಶ್ರೀ ವರದಾಶಂಕರ ಮೂರ್ತಿಯನ್ನು ಸ್ಥಾಪಿಸಿ ಆಹ್ವಾನಿಸಿ ಷೋಡ ಉಪಚಾರಗಳಿಂದ ಪೂಜಿಸಬೇಕು. ಹಾಗೂ ಆ ಮೂರ್ತಿಯ ದಿಕ್ಕುಗಳಲ್ಲಿ ದಿಕ್ಪಾಲಕರನ್ನು ಆಹ್ವಾನಿಸಿ ಪೂಜಿಸಬೇಕು. ಮತ್ತು ಉತ್ತರ ದಿಕ್ಕಿನಲ್ಲಿ ಸೋಮನನ್ನು, ದಕ್ಷಿಣದಲ್ಲಿ ಮಹಾವಿಷ್ಣು ಮೂರ್ತಿಯನ್ನು, ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ಪೂಜಿಸಬೇಕು. ಎಡಭಾಗದಲ್ಲಿ ಅಂಬಿಕೆಯನ್ನು, ಮುಂಭಾಗದಲ್ಲಿ ನಂದಿಯನ್ನು, ಜಯ ಎಂಬ ದೇವತೆಯನ್ನು ಸ್ಥಾಪಿಸಬೇಕು. ಈ ರೀತಿಯಾಗಿ ಶ್ರೀ ವರದಾಶಂಕರ ವಿಧಿವತ್ತಾಗಿ ಪೂಜಿಸಿ ಪೂಜೆ ಮುಗಿದ ಬಳಿಕ ಕಥಾಶ್ರವಣ ಮಾಡಬೇಕು. ಕೊನೆಗೆ ಗೋಧಿ, ಸಜ್ಜಿಗೆ, ಸಕ್ಕರೆ, ತುಪ್ಪ, ದ್ರಾಕ್ಷಿ ಮೊದಲಾದವುಗಳಿಂದ ಮಾಡಿದ ಮಧುರ ಪಾಕವನ್ನು ನೈವೇದ್ಯ ಮಾಡಿ ಆ ಶಿವಪ್ರಸಾದವನ್ನು 3 ಭಾಗ ಮಾಡಿ 1 ಭಾಗವನ್ನು ವ್ರತ ಮಾಡಿದ ಪತ್ನಿ ಸಹಿತನಾಗಿ ಸ್ವೀಕರಿಸಿ ತನ್ನ ಬಂಧು ಬಾಂಧವರಲ್ಲಿ ಹಂಚಬೇಕು. 2ನೇ ಭಾಗವನ್ನು ಆಚರಣೆ ಕೊಡಬೇಕು. 3ನೇ ಭಾಗವನ್ನು ಕಥಾಶ್ರವಣಕ್ಕಾಗಿ ಬಂದ ಯಾವತ್ತು ಜನರಿಗೆ ಹಂಚಬೇಕು. ಆ ಬಳಿಕ ಮಹೇಶ್ವರರಿಗೆ ದಕ್ಷಿಣೆತ್ತು ಸಂತೋಷಪಡಿಸಿ ಸಕಲರಿಗೂ ತಾಂಬೂಲಗಳನ್ನು ಕೊಟ್ಟು ಕಳಿಸಬೇಕು ಎಂದು ನಾರದನು ರಾವಣನಿಗೆ ಶ್ರೀ ವರದಾಶಂಕರ ವ್ರತ ವಿಧಾನವನ್ನು ಹೇಳಿದನು.
ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ, ಕಲಶ ಸಂಭವನಾದ ಅಗಸ್ತ್ಯನೇ, ಈ ರೀತಿಯಾಗಿ ಶ್ರೀ ವರದಾಶಂಕರ ವ್ರತ ವಿಧಾನವನ್ನು ನಾರದನು ರಾವಣನಿಗೆ ಹೇಳಲಾಗಿ, ರಾವಣನು ನಾರದನಿಗೆ ನಮಸ್ಕರಿಸಿ ತಾನು ಆ ಸಿದ್ಧಿದಾಯಕವಾದ ಆ ವ್ರತವನ್ನು ಬಹುಭಕ್ತಿಯಿಂದ ಮಾಡಿ ಶಾಂಬನನ್ನು ಹೊಲಿಸಿದನು. ರಾವಣನ ವ್ರತಕ್ಕೆ ಮೆಚ್ಚಿ ಶ್ರೀ ವರದಾಶಂಕರನು ಪ್ರಸನ್ನನಾಗಿ ಅವನಿಗೆ ದಿವ್ಯ ವರಗಳನ್ನು ದಯಪಾಲಿಸಿದನು. ರಾವಣನು ಮಾನವರಿಂದಲ್ಲದೆ ಇತರ ಯಾವ ಪ್ರಾಣಿಗಳಿಂದಲೂ ಸಾಯದಂತೆ ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ 10,000 ವರ್ಷ ಚಿರಂಜೀವಿಯಾಗಿರುವಂತೆ ವರಪ್ರದಾನ ಮಾಡಿದನು. ಅಂತಹ ಅಮೋಘ ವರವನ್ನು ಪಡೆದು ರಾವಣನು ಆ ಸಂತೋಷದ ಸುದ್ದಿಯನ್ನು ತನ್ನ ತಾಯಿಯಾದ ಕೈಕಸಿಯ ಬಳಿಗೆ ಬಂದು ತಿಳಿಸಿದನು. ಆ ಬಳಿಕ ಆ ವರಪ್ರದಾನದಿಂದ ಗಂಧರ್ವನಾಗಿ ಭೂಲೋಕಕ್ಕೆ ಬಂದು ತನ್ನ ಸಕಲ ಸೈನ್ಯದೊಡನೆ ಕುಬೇರನ ಆಧಿಪತ್ಯಕ್ಕೊಳಗಾದ ಲಂಕಾ ನಗರವನ್ನು ಮುತ್ತಿ ಯುದ್ಧದಲ್ಲಿ ಕುಬೇರನನ್ನು ಸೋಲಿಸಿ ಲಂಕಾ ರಾಜ್ಯದ ಸಿಂಹಾಸನಾರೋಹಣ ಮಾಡಿ ಸಕಲ ವೈಭವದಿಂದ ಮೆರೆದನು. ಹೀಗೆಂದು ಷಣ್ಮುಖನು ಹೇಳಿಲಾಗಿ ಅದನ್ನು ಕೇಳಿ ಕುತೂಹಲಿಯಾದ ಅಗಸ್ತ್ಯನು ಪುನಃ ಷಣ್ಮುಖನಿಗೆ ಪ್ರಶ್ನೆ ಮಾಡುತ್ತಾನೆ. ಷಣ್ಮುಖ, ಸ್ವಾಮಿಯೇ, ರಾವಣನು ಕುಬೇರನನ್ನು ಜಯಿಸಿ ಲಂಕೆಯ ಅರಸನಾದ ಮೇಲೆ ಮುಂದಾದ ಕಥೆಯನ್ನು ವಿಸ್ತರಿಸಿ ಹೇಳಬೇಕೆಂದನು. ರಾಜ್ಯವನ್ನು ಕಳೆದುಕೊಂಡು ಕುಬೇರನಿಗೆ ದಿಕ್ಕಿಲ್ಲದನಾಗಿ ಭೂಮಿಯನ್ನೆಲ್ಲ ಸುತ್ತಿದನು. ಅವನಿಗೆ ಎಲ್ಲಿ ಸುಖ ದೊರೆಯಲಿಲ್ಲ. ಆ ಬಳಿಕ ಕಂಗೆಟ್ಟು ಈ ರೀತಿಯಾಗಿ ಆಲೋಚಿಸಿದನು. ಯಾವ ಪುಣ್ಯ ಕರ್ಮ ಪರಿಪಾಕದಿಂದ ನನಗೆ ಒದಗಿದ ದುಃಖವು ದೂರ ಆಗುವುದು ಅದೇ ನನಗೆ ತಿಳಿಯದಾಗಿದೆ. ದಾರಿದ್ರ್ಯನಾದವನು ಜಗತ್ತಿನಲ್ಲಿ ಯಾರು ಮಾತನಾಡಿಸದಿದ್ದರೇನು? ನಾನೀ ಸಮಯದಲ್ಲಿ ಶರಣಾಗತ ರಕ್ಷಕನಾದ ಶಿವನನ್ನು ಮೊರೆ ಹೊಕ್ಕಲಿ ಆ ದಯಾಮಯನು ನನ್ನನ್ನು ತಿರಸ್ಕರಿಸಲಾರೆನು ಎಂದು ದಿವ್ಯ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಈ ಲಂಕಾ ರಾಜ್ಯಕ್ಕಿಂತಲೂ ಮಿಗಿಲಾದ ಸಾಮ್ರಾಜ್ಯವನ್ನು ಬೇಡುವೆನೆಂದು ನಿಶ್ಚಯಿಸಿದನು. ಅಗಸ್ತ್ಯನೇ, ಆ ಪ್ರಕಾರವಾದ ನಿಶ್ಚಯದಿಂದ ಕುಬೇರನು ಕೈಲಾಸ ಪರ್ವತದ ಉಪವನ ಮಧ್ಯದಲ್ಲಿ ಬಹುಕಾಲದವರೆಗೂ ತಪಸ್ಸು ಮಾಡಿದನು. ಆದರೂ ಅವನ ಮೇಲೆ ಶಿವಕೃಪೆಯಾಗದೆ ಚಿಂತಾಪರನಾದನು. ಹೀಗಿರುತ್ತಿರಲು ಅವನ ಪುಣ್ಯಯೋಗದಿಂದ ಅವನಿದ್ದಲ್ಲಿಗೆ ದದೀಚಿ ಎಂಬ ತಾಪಸೋತ್ತಮನು ಬಂದನು. ಅವನನ್ನು ಕಂಡ ಕುಬೇರನು ಉತ್ಸಾಹಕತೆಯಿಂದ ಅವನ ಆತಿಥ್ಯವನ್ನು ಮಾಡಿಸಿ ವಂದಿಸಿ ಸ್ತುತಿಸಿ, ಶಿವಭಕ್ತಿ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿರಿ ಎಂದು ಕೇಳಿದನು. ಯಾವ ಸ್ಥಳದಿಂದ ಬರುವುದಾಯಿತು? ಅಗಸ್ತ್ಯನೇ, ಭಕ್ತಿ ನಂಬರನಾದ ಕುಬೇರನನ್ನು ಕಂಡು ದದೀಚಿಯು, ಕುಬೇರನೇ, ಲಂಕಾಧಿಪತಿಯಾದ ರಾವಣನು ವರದಾಶಂಕರ ವ್ರತವನ್ನು ನೆರವೇರಿಸುವುದಕ್ಕಾಗಿ ಕರೆ ಕಳಿಸಿದ್ದನು. ನಾನಲ್ಲಿಗೆ ಹೋಗಿ ಆ ವ್ರತವನ್ನು ಪೂರ್ಣ ಮಾಡಿ ನಾನೀ ಕೆಲಸಕ್ಕೆ ಬಂದು ನಿನ್ನಲ್ಲಿ ತಪಸ್ಸು ಮಾಡುತ್ತಿರುವುದನ್ನು ಕೇಳಿ ನಿನ್ನ ದರ್ಶನಾರ್ಥವಾಗಿ ಬಂದಿರುವೆನು. ನಿನ್ನಲ್ಲಿ ತಪಸ್ಸು ಮಾಡುತ್ತಿರುವ ಉದ್ದೇಶವೇನೆಂದು ಕೇಳಿದನು. ಕುಬೇರನೇ, ಮುನಿ ಸರ್ವೋತ್ತಮನೇ, ನಿನ್ನ ದರ್ಶನದಿಂದ ಧನ್ಯನಾದೆನು. ಇಂದಿಗೆ ಪಾಪ ಪರಿಹಾರವಾಯಿತು, ತಪಸ್ಸಿದ್ಧಿಯಾದಂತಾಯಿತು. ಸ್ವಾಮಿ, ನಾನು ಈ ಮೊದಲು ಬ್ರಹ್ಮದೇವನಿಂದ ವರವನ್ನು ಪಡೆದು ಲಂಕಾ ರಾಜ್ಯದ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದೆನು. ನನ್ನ ಸಂಪತ್ತನ್ನು ನೋಡಿ ಸಹಿಸದೆ ಪಾತಾಳವಾಸಿಯಾದ ರಾವಣನು ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ಸಾಮ್ರಾಜ್ಯವನ್ನು ತನ್ನ ಸ್ವಾಧೀನಪಡಿಸಿಕೊಂಡು ನನ್ನನ್ನು ರಾಜಭ್ರಷ್ಟನಾಗಿ ಮಾಡಿದನು. ದಯಾಮಯನಾದ ದದೀಚಿಯು ಅಂದಿನಿಂದ ನಾನು ನಿರ್ಗತಿಕನಾಗಿ ಅತ್ತಿತ್ತ ಅಲೆದು ಬೇಸತ್ತು ಈ ಕೈಲಾಸ ಪರ್ವತಕ್ಕೆ ಬಂದು ಶಿವನನ್ನು ಮೆಚ್ಚಿಸಿ ಲಂಕಾಸಿರಿಗಿಂತ ಮೇಲಾದ ಸಂಪತ್ತನ್ನು ಪಡೆಯಬೇಕೆಂದು ಸಾಂಬಶಿವನನ್ನು ಕುರಿತು ತಪಸ್ಸನ್ನಾಚರಿಸಿದೆನು. ಆದರೂ ನನ್ನ ಮೇಲೆ ಆ ಶಿವನ ಕೃಪೆಯಾಗಲಿಲ್ಲ. ದದೀಚಿ ಮಹಾಮುನಿಯೇ, ಹೇಳು, ರಾವಣನು ಅಷ್ಟು ಬೇಗ ಶಿವಕೃಪೆಗೆ ಪಾತ್ರರಾಗಿ ಐಶ್ವರ್ಯವನ್ನು ಹೇಗೆ ಪಡೆದನು? ಅದಕ್ಕಾಗಿ ಅವನು ಏನು ಮಾಡಿದನೆಂಬುದನ್ನು ಹೇಳಬೇಕೆಂದನು. ಕುಬೇರನೇ, ರಾವಣನಾದನ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀವರದಾಶಂಕರ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶಿವನನ್ನು ಮೆಚ್ಚಿಸಿ ತಾನು ಲೋಕದಲ್ಲಿ ಅಂಜಿಕ್ಕಿನಾಗಿರುವಂತೆ ವರವನ್ನು ಪಡೆದನಲ್ಲದೆ ಸಾಮ್ರಾಜ್ಯಕ್ಕೆ ದೊರೆಯಾದನು. ಅಂದಿನಿಂದ ಅವನು ತಿಂಗಳಿಗೊಮ್ಮೆ ಶ್ರೀವರದಾಶಂಕರ ವ್ರತವನ್ನು ಆಚರಿಸುತ್ತೇನೆಂದು ದದೀಚಿಯು ಕುಬೇರನಿಗೆ ಹೇಳುತ್ತಾ ನೀನು ಆ ವ್ರತವನ್ನು ಮಾಡಿ ಭಾಗ್ಯಶಾಲಿ ಎಂದು ಉಪದೇಶಿಸಿದನು. ಅಗಸ್ತ್ಯನೇ, ಈ ಪ್ರಕಾರವಾಗಿ ದದೀಚಿಯು ಕುಬೇರನಿಗೆ ವರದಾಶಂಕರ ವ್ರತವನ್ನಾಚರಿಸಲೆಂದು ಆ ವ್ರತ ವಿಧಾನವನ್ನು ತಿಳಿಸಿ ಹೊರಟು ಹೋದನು.
ಆ ಬಳಿಕ ಕುಬೇರನು ಭಕ್ತಿಪೂರ್ಣ ಹೃದಯನಾಗಿ ಶಿವದಾಶಂಕರ ವ್ರತವನ್ನು ಪೂರ್ಣ ಮಾಡಿದನು. ಆದ್ದರಿಂದ ಸಂತುಷ್ಟನಾದ ಶಿವದಾಶಂಕರನು ಪ್ರಸನ್ನನಾಗಿ, ವತ್ಸ ಕುಬೇರ, ನಿನ್ನ ವ್ರತನಿಷ್ಠೆಗೆ ಒಲಿದು ಪ್ರಸನ್ನನಾಗಿದ್ದೇನೆ. ಅಗೋ, ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕ ಎಂಬ ಪಟ್ಟಣವು ನಿರ್ಮಿತವಾಗಿದೆ. ನೀನು ಅಲಕ ಸಾಮ್ರಾಜ್ಯ ಪಟ್ಟವನ್ನೇರಿ ನಿಶಾಧಿಪತಿಯಾಗಿ, ಯಕ್ಷರಾಜನಾಗಿ, ನವನಿಧಿಗಳ ಸ್ವಾಮಿಯಾಗಿ, ಅಜರಾಮರನಾಗಿ ಚಿರಕಾಲ ದಿವ್ಯ ಭೋಗಿಯಾಗು. ಲಂಕಾ ರಾಜ್ಯಕ್ಕೆ ಮಿಗಿಲಾದ ಸಂಪತ್ತು ನಿನಗೆ ದಯಪಾಲಿಸಿದ್ದೇನೆ. ಇನ್ನು ಮೇಲೆ ದಾನವ, ಮಾನವ, ದೇವ ನಿನ್ನನ್ನು ಯಾರು ಗೆಲ್ಲಲಾರರು ಎಂದು ವರಪ್ರದಾನ ಮಾಡಿ ಶಿವನ ಅಂತರ್ಧಾನನಾದನು. ಅಗಸ್ತ್ಯನೇ, ಅಂದಿನಿಂದ ಕುಬೇರನು ಧನದಕ್ಷಕನಾಗಿಯೂ ನವನಿಧೀಶಕನಾಗಿಯೂ ಸಕಲ ಭೋಗೈಶ್ವರ್ಯಯುಕ್ತನಾಗಿಯೂ ಜಗದಿ ಅಧಿಪತಿಯಾಗಿಯೂ ಮೆರೆಯುತ್ತಿದ್ದಾನೆ. ಇಷ್ಟೆಲ್ಲ ಐಶ್ವರ್ಯವು ಅವನಿಗೆ ಶ್ರೀವರದಾಶಂಕರ ವ್ರತಾಚರಣೆಯಿಂದ ಪ್ರಾಪ್ತವಾಗಿದೆ. ಆದ್ದರಿಂದ ಮುನಿವೃತ್ತೋಮನಾದ ಅಗಸ್ತ್ಯನೇ, ಭೂಲೋಕದಲ್ಲಿ ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವರೋ ಅವರು ಇಹಪರ ಭೋಗ ಭಾಗ್ಯಗಳನ್ನು ಪಡೆದು ಧನ್ಯರಾಗುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವರದಾಶಂಕರ ವ್ರತ ಕಥಾ ನಿರೂಪಣಾ ದ್ವಿತೀಯ ಅಧ್ಯಾಯ ಮುಗಿಯಿತು.